ಸ್ನೇಹಿತರೆ, ಎಲ್ಲರಿಗೂ ಶಿಕ್ಷಣ ವಾಹಿನಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಜಿಮ್ಯಾಟ್ ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ನಿಮಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗಾಗಲೇ NMMS ಎಕ್ಸಾಮ್ ಗೆ ಪ್ರಿಪರೇಷನ್ ಗೆ ಸಂಬಂಧಪಟ್ಟಂತಹ ವಿಡಿಯೋನ ಮಾಡೋದ್ರ ಮೂಲಕ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಈಗಾಗಲೇ ಅಪ್ಲೋಡ್ ಅನ್ನ ಮಾಡಿದ್ದೇವೆ. ಅದನ್ನ ತಾವು ಇನ್ನೂ ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಲಿಂಕ್ ಹಾಕಿರ್ತೇನೆ, ಅಲ್ಲಿಂದ ವೀಕ್ಷಣೆ ಮಾಡಬಹುದು. ಈ ಒಂದು ವಿಡಿಯೋದಲ್ಲಿ ಜಿಮ್ಯಾಟ್ ಗೆ ಸಂಬಂಧಪಟ್ಟಂತಹ ಮತ್ತೊಂದಿಷ್ಟು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಉತ್ತರಗಳನ್ನ ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಮೊದಲನೇದಾಗಿ ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಸಮಾನತೆ ಮತ್ತು ಹೋಲಿಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು, ಸೊ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ನಾವು ಮೊದಲನೇ ಪ್ರಶ್ನೆ ಇಲ್ಲಿ ನೋಡ್ತಾ ಇರುವ ಹಾಗೆ 8:256 ಸಮಾನುಪಾತ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ, ಅನುಪಾತ 108 ಕೊಟ್ಟಿದ್ದಾರೆ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ರೇಷಿಯೋ ಅಂಡ್ ಪ್ರಪೋರ್ಷನ್ ರಿಲೇಟೆಡ್ ಕ್ವಶನ್ ಗಳನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದಾಗ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಇಲ್ಲಿ 256 ಕೊಟ್ಟಿದ್ದಾರೆ. ಈ 256ನ್ನ ಇದನ್ನ ಇಂಟು ಟೂ ಮಾಡಿದಾಗ ಸೊ ಆನ್ಸರ್ ಏನ್ ಬರುತ್ತೆ, 512 ಬರುತ್ತೆ. ಸೊ 512 ಇದು 8ರ ಘನಮೂಲ ಬರುತ್ತೆ, ಕ್ಯೂಬ್ ರೂಟ್ ಆಫ್ 8 ಬರುತ್ತೆ. ಸೊ 8 ಕ್ಯೂಬ್ ಅನ್ನ ನಾವು 512 ಅಂತ ಹೇಳಿ ನಾವು ಇದನ್ನ ಈ ರೀತಿ ಬರೀಬಹುದು. ಅದೇ ರೀತಿ ಸೊ 108 ಕೊಟ್ಟಿದ್ದಾರೆ. ಸೊ 108ನ್ನ ನೀವೇನ್ ಮಾಡಿ ಇಂಟು 2 ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿ, ಇಂಟು 2 ಮಾಡಿದಾಗ ಸೊ 8 2 16 ಆಗುತ್ತೆ. ನೆಕ್ಸ್ಟ್ 2 0 0 1 ಆಯ್ತು. ನೆಕ್ಸ್ಟ್ 2 1 2. ಸೊ ಈ ರೀತಿ ಇದನ್ನ ಸ್ಕ್ವೇರ್ ಮಾಡಿದಾಗ 216 ಬಂತು. 216 ಯಾವ್ದರ ವರ್ಗ ಬರುತ್ತೆ ಅದನ್ನ ತಾವು ಕಂಡುಹಿಡಿಬೇಕಿಲ್ಲ. ಸೊ ಯಾವ್ದರ ವರ್ಗ ಬರುತ್ತೆ ಅಂತ ಹೇಳಿದ್ರೆ 6ರ ವರ್ಗ ಬರುತ್ತೆ, 216. ಸೊ ಈ ಒಂದು 216 6ರ ವರ್ಗ 216 ಬರುತ್ತೆ. ಸೊ ಆ ಕಾರಣಕ್ಕಾಗಿ ಇದರ ಒಂದು ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಆಪ್ಷನ್ 1ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 2ನೇ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಸೊ 2ನೇ ಪ್ರಶ್ನೆಯಲ್ಲಿ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, 48 ಕೊಟ್ಟಿದ್ದಾರೆ. ಸೊ ಇಲ್ಲಿ 48 ಅನುಪಾತ 12 ಸಮಾನುಪಾತ 9 ಕೊಟ್ಟಿದ್ದಾರೆ. 48:12. ನೆಕ್ಸ್ಟ್ ಇದು ಸಮಾನುಪಾತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಪೋರ್ಷನ್ 9 ಕೊಟ್ಟಿದ್ದಾರೆ. ಸೊ ಇದನ್ನ ಯಾವ ರೀತಿ ಆಡ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಎರಡು ಸಂಖ್ಯೆಗಳ ಅಂಕಿಗಳನ್ನ ಕೂಡಿಸ್ಬೇಕಾಗುತ್ತೆ. ಅಂಕಿಗಳನ್ನ ಕೂಡಿಸಿದ್ರೆ ಬರುವಂತಹ ಮೊತ್ತವನ್ನ ಕೊಟ್ಟಿದ್ದಾರೆ. ಸೊ ಆ ರೀತಿಯಾಗಿ ಇದನ್ನ ಕೊಟ್ಟಿದ್ದಾರೆ. ಸೊ ತಾವಿಲ್ಲಿ ನೋಡ್ತಾ ಇರುವ ಹಾಗೆ 4 ಪ್ಲಸ್ 8 ಅಂತ ಹೇಳಿದ್ರೆ ಇದು 4 8 12 ಬರುತ್ತೆ. ಸೊ 12 ಬರುತ್ತೆ. ಅದೇ ರೀತಿ ಇದನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿರುವಂತಹ ಯಾವ ಅಂಕಿಗಳನ್ನ ನಾವು ಆಡ್ ಮಾಡಿದ್ರೆ 9 ಬರುತ್ತೆ ಅದನ್ನ ನೋಡ್ಬೇಕು. ಇಲ್ಲಿ 8 ಪ್ಲಸ್ 6 ಪ್ಲಸ್ 8 ನ ಆಡ್ ಮಾಡಿದಾಗ 6 ಪ್ಲಸ್ 8 ಆಡ್ ಮಾಡಿದಾಗ 9 ಬರಂಗಿಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿ. ಸೊ 5 ಪ್ಲಸ್ 5 ಆಡ್ ಮಾಡಿದಾಗ 10 ಬರುತ್ತೆ, ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಅದೇ ರೀತಿ 4 ಪ್ಲಸ್ 2 ಇದನ್ನ ಆಡ್ ಮಾಡಿದಾಗ 6 ಬರುತ್ತೆ, ಇದು ಕೂಡ ಕ್ಯಾನ್ಸಲ್ ಆಗುತ್ತೆ, ಇದು ಬರಂಗಿಲ್ಲ. ಅದೇ ರೀತಿ ತಾವು ಇದನ್ನ ಆಡ್ ಮಾಡಿ 1 ಪ್ಲಸ್ 2 ಪ್ಲಸ್ 6 1 ಪ್ಲಸ್ 2 ಪ್ಲಸ್ 6 ಅನ್ನ ಆಡ್ ಮಾಡಿದಾಗ 6 7 8 9. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಈ ರೀತಿಯನ್ನ ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಸೊ ಮುಂದಿನ ಪ್ರಶ್ನೆಯಲ್ಲಿ ಸಮಾನತೆ ಹೋಲಿಕೆಯಲ್ಲಿ ಇಲ್ಲಿ ನಾವು ನೋಡ್ತಾ ಇರುವ ಹಾಗೆ ಅಲ್ಫಾಬೆಟ್ ಆರ್ಡರ್ ನ ಕೊಟ್ಟಿದ್ದಾರೆ. ಜಿ ಅಂತ ಹೇಳಿದ್ರೆ ಅಲ್ಫಾಬೆಟ್ ಆರ್ಡರ್ ಪ್ರಕಾರ ಅಲ್ಫಾಬೆಟ್ 7th ಲೆಟರ್ ಬರುತ್ತೆ. ಅಲ್ಫಾಬೆಟ್ ನ 7th ಲೆಟರ್ ಜಿ ಬರುತ್ತೆ. ಸೊ ಎಲ್ 12 ಕೊಟ್ಟಿದ್ದಾರೆ. ಅದೇ ರೀತಿ ಜೆ ಮತ್ತು ಎನ್ ಏನ್ ಬರುತ್ತೆ ಎಂಬುದರ ಬಗ್ಗೆ ತಾವು ಚೆಕ್ ಮಾಡ್ಬೇಕಂತ ಹೇಳಿದ್ರೆ ಈ ರೀತಿಯಾಗಿ ತಾವು ಅದನ್ನ ನಂಬರ್ಸ್ ನ ಬರೀರಿ. ಜಿ ಅಂತ ಹೇಳಿದ್ರೆ 7, ನೆಕ್ಸ್ಟ್ 8 ಅಂತ ಹೇಳಿದ್ರೆ H, 9 ಅಂದ್ರೆ I, 10 ಅಂದ್ರೆ J, 11 ಅಂದ್ರೆ K ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 12 ಅಂದ್ರೆ L, 13 ಅಂದ್ರೆ M, 14 ಅಂದ್ರೆ N ಬರುತ್ತೆ. ಸೊ ಅದೇ ರೀತಿ ಇಲ್ಲಿ J ಅಂತ ಹೇಳಿದ್ರೆ 10 ಬರುತ್ತೆ, 10 ಇಲ್ಲಿದೆ. ಅದೇ ರೀತಿ N ಅಂತ ಹೇಳಿದ್ರೆ 14 ಬರುತ್ತೆ. ಸೊ 14 ಇಲ್ಲಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ಕೂಡ ಸಾಲ್ವ್ ಮಾಡೋಣ. ಸೊ ಮುಂದಿನ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ 6 ಅನುಪಾತ 222 ಕೊಟ್ಟಿದ್ದಾರೆ, ಸಮಾನುಪಾತ 7 ಅನುಪಾತ ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ.
ಸೊ ಇಲ್ಲಿ ಈ ರೀತಿಯಾದಂತಹ ಪ್ರಶ್ನೆಯನ್ನ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಸಂಖ್ಯೆಯನ್ನ 3 ಬಾರಿ ಗುಣಿಸ್ತಾ ಇದ್ದಾರೆ. ಇಲ್ಲಿ 6 ಇಂಟು 6ನ್ನ 3 ಬಾರಿ ಗುಣಿಸಿದಾಗ 6 ಇಂಟು 6 ಇಂಟು 6, 6ನ್ನ 3 ಬಾರಿ ಗುಣಿಸಿದಾಗ 216 ಬರುತ್ತೆ. ಆ 216ಕ್ಕೆ ಮತ್ತೆ 6ನ್ನ ಸೇರಿಸಿದರೆ ಸೊ ಆವಾಗ 222 ಉತ್ತರ ಬರ್ತಾ ಇದೆ. ಸೊ ಅದೇ ರೀತಿ ತಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿರುವಂತಹ 7ನ್ನ 3 ಬಾರಿ ಅದನ್ನ ಗುಣಿಸ್ಬೇಕು. 7 ಇಂಟು 7 ಇಂಟು 7 ಮಾಡಿದಾಗ ಸೊ ಆನ್ಸರ್ ಏನ್ ಬರುತ್ತೆ, 343 ಬರುತ್ತೆ. ಈ 343ಗೆ ಪ್ಲಸ್ ತಾವ್ ಏನ್ ಮಾಡ್ಬೇಕು, ಇದೇ ಸಂಖ್ಯೆಯನ್ನ ಕೂಡಿಸ್ಬೇಕು. ಸೊ ಅದನ್ನ ಕೂಡಿಸಿದಾಗ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ 350 ಬರುತ್ತೆ. ಸೊ ಆ ಕಾರಣಕ್ಕಾಗಿ ಇದರ ಒಂದು ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಸೊ ಮುಂದಿನ ಪ್ರಶ್ನೆಯಲ್ಲಿ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. 9, 16 ಡ್ಯಾಶ್ ಕೊಟ್ಟಿದ್ದಾರೆ, 36, 49 ಮತ್ತು 64. ಇಲ್ಲೇ ವರ್ಗಗಳು 3ರಿಂದ ಪ್ರಾರಂಭಿಸಿದ್ದಾರೆ. 3ರ ವರ್ಗಗಳು ಅದಾವಿಲ್ಲಿ. ಸೊ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ 3 ವರ್ಗ ಸಂಖ್ಯೆ 3 ಸ್ಕ್ವೇರ್ 3 9 ಆಗುತ್ತೆ. 4 ಸ್ಕ್ವೇರ್ 4 16. ಅದೇ ರೀತಿ 5 ಸ್ಕ್ವೇರ್ ಅಂದ್ರೆ 5 25. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 3 ಬರುತ್ತೆ. ಆಪ್ಷನ್ 3 25. ಓಕೆ, ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಸೊ ಮುಂದಿನ ಪ್ರಶ್ನೆ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ 1, 3, 4, 7, 11, 18, 29 ಈ ರೀತಿಯಾದಂತಹ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡೆರಡು ಸಂಖ್ಯೆಗಳನ್ನ ಆಡ್ ಮಾಡಿದರೆ ಸೊ ಇದನ್ನ ಪ್ಲಸ್ ಮಾಡಿದಾಗ 1 + 3 4 ಬರುತ್ತೆ. ಅದೇ ರೀತಿ 7 + 11 18 ಬರುತ್ತೆ. ಓಕೆ, ಅದೇ ರೀತಿ ಸಂಖ್ಯೆಗಳನ್ನ ಆಡ್ ಮಾಡ್ಕೊಂತ ಹೋಗ್ಬೇಕು. ಸಂಖ್ಯೆಗಳನ್ನ ಆಡ್ ಮಾಡ್ಕೊಂತ ಹೋದಾಗ ಬರುವಂತಹ ಉತ್ತರ ಮೊತ್ತ, ಅದರ ಒಂದು ಮೊತ್ತವನ್ನ ಕಂಡುಹಿಡಿಬೇಕು. ಸೊ ಯಾವ ರೀತಿ, ಇಲ್ಲಿ 18 ಪ್ಲಸ್ ಹಿಂದಿನ ಎರಡು ಸಂಖ್ಯೆಗಳ ಹಿಂದಿನ ಎರಡು ಸಂಖ್ಯೆಗಳ ಮೊತ್ತ, ಇಲ್ಲೇ 4 + 3 7. ಓಕೆ, ಅದೇ ರೀತಿ 7 + 4 11. ಹಿಂದಿನ ಎರಡು ಸಂಖ್ಯೆಗಳನ್ನ ಆಡ್ ಮಾಡಿ 18 + 29 ಎರಡು ಸಂಖ್ಯೆಗಳನ್ನ ಆಡ್ ಮಾಡಿ ನೆಕ್ಸ್ಟ್ 8 16 17 ಆಯ್ತು. ನೆಕ್ಸ್ಟ್ 2 3 4 ಓಕೆ 47 ಬರುತ್ತೆ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ 2 ಅಂಕಿಯ ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. 5, 10, 13, 26, 29, 58, 61. ಓಕೆ, ಈ ರೀತಿಯಾದಂತಹ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಇದನ್ನ ಬೆಸ ಸಂಖ್ಯೆಗಳನ್ನ ಅದಕ್ಕೆ 2ರಿಂದ ಗುಣಿಸ್ಕೊಂತ ಬರ್ಬೇಕು. ಸೊ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಸಂಖ್ಯೆಗಳನ್ನ ಹಿಂದಿನ ಸಂಖ್ಯೆಗೆ 2ನ್ನ ಗುಣಿಸಿ ಉತ್ತರವನ್ನ ಕಂಡುಹಿಡಿದಾರೆ. 61 × 2. ಓಕೆ, ಇಲ್ಲ 2 ಒಂದ್ಲೆ 2 ಆಯ್ತು. ನೆಕ್ಸ್ಟ್ 6 2 12 ಬರುತ್ತೆ. ಸೊ 122. ಸೊ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಇದಕ್ಕೆ ಆಪ್ಷನ್ 3 ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಸಂಖ್ಯೆ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ 2, 3, 7 ಡ್ಯಾಶ್ ಕೊಟ್ಟಿದ್ದಾರೆ. 32, 57. ಓಕೆ, ಸೊ ಈ ರೀತಿಯಾದಂತಹ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದನ್ನ ಫಸ್ಟ್ ಈ ಸಂಖ್ಯೆ 2ನ್ನ ಬರೆದಿದ್ದಾರೆ. ಆ 2ಕ್ಕೆ 1ರ ವರ್ಗವನ್ನ ಮಾಡಿದ್ದಾರೆ. 1ರ ವರ್ಗ 1 ಸ್ಕ್ವೇರ್ ಅಂತ ಹೇಳಿದ್ರೆ 2 + 1ರ ವರ್ಗ 1 = 3 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಮುಂದಿನ ಸಂಖ್ಯೆಗೆ ಈ ಮುಂದಿನ ಸಂಖ್ಯೆ ಬರ್ಬೇಕಂತ ಹೇಳಿದ್ರೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ 3 + 2 ಸ್ಕ್ವೇರ್ ಮಾಡಿದ್ದಾರೆ. 3 + 2 ಸ್ಕ್ವೇರ್ ಅಂತ ಹೇಳಿದ್ರೆ 3 ಆಸ್ ಇಟ್ ಇಸ್ ಬರೀರಿ. ನೆಕ್ಸ್ಟ್ 2 2 4. ಓಕೆ, ಇದು 4 + 3 7. ಓಕೆ, ಈ ರೀತಿಯಾಗಿ ಇದನ್ನ ಸಾಲ್ವ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಇದರ ಒಂದು ನೆಕ್ಸ್ಟ್ ಸಂಖ್ಯೆ ಬರ್ಬೇಕಂತ ಹೇಳಿದ್ರೆ 7 ಹಿಂದಿನ ಸಂಖ್ಯೆಗೆ ಮುಂದಿನ ಸಂಖ್ಯೆನ ಆಡ್ ಮಾಡಿದ್ದಾರೆ. ಸೊ ಅದನ್ನ 7 + 3 ಸ್ಕ್ವೇರ್ ಮಾಡಿದ್ದಾರೆ. 7 + 3 ಸ್ಕ್ವೇರ್ 7 + 3 3 9 ಆಗುತ್ತೆ. ಸೊ 9 ಅಂತ ಹೇಳಿದ್ರೆ 9 10 16 ಬರುತ್ತೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 4 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ, 16. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಚಿಹ್ನೆಗಳ ಜಾಗಕ್ಕೆ ಗಣಿತದ ಚಿಹ್ನೆ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ ಇನ್ ಮಾರ್ಕ್ ಕೊಟ್ಟಿದ್ದಾರೆ. ಈ ಸ್ಟಾರ್ ಮಾರ್ಕ್ ನಲ್ಲಿ ಯಾವ್ದನ್ನ ತಾವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ LHS ಮತ್ತು RHS ಈಕ್ವಲ್ ಬರುತ್ತೆ, ಅದನ್ನ ನಾವಿಲ್ಲಿ
ಸಾಲ್ವ್ ಮಾಡ್ಬೇಕು. ಸೊ ಇಲ್ಲಿ ತಾವು ನೋಡ್ತಾ ಈಗ ಒಂದೊಂದನ್ನ ತಾವು ಆ ಒಂದು ಪ್ಲೇಸ್ ನಲ್ಲಿ ಫಿಲ್ ಮಾಡ್ತಾ ಬರ್ರಿ. ಫಾರ್ ಎಕ್ಸಾಂಪಲ್ ನಾ ಮೊದಲನೇ ಫಿಲ್ ಮಾಡ್ತೇನೆ. 5 ಪ್ಲಸ್ 2 ಇಲ್ಲೇ ಕೊಟ್ಟಿದ್ದಾರೆ, ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ, ಈಸ್ ಈಕ್ವಲ್ ಟು ಫಿಲ್ ಮಾಡಿ 6 ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಇಂಟು ಕೊಟ್ಟಿದ್ದಾರೆ, ಇಂಟುನ ಫಿಲ್ ಮಾಡಿ 4 ಮಾಡಿದಾಗ ನಾವ್ ನೋಡ್ತಾ ಹಾಗೆ 6 4 24 ಬರ್ತಾ ಇದೆ, 5 2 10 ಬರ್ತಾ ಇದೆ. ಸೊ ಇದಕ್ಕೆ LHS ಈಸ್ ಈಕ್ವಲ್ ಟು RHS ಬರಂಗಿಲ್ಲ, ನಾಟ್ ಈಕ್ವಲ್ ಬರುತ್ತೆ. ಸೊ ಅದೇ ರೀತಿ ಎಲ್ಲ ಸಂಖ್ಯೆಗಳನ್ನ ತಾವು ಅದನ್ನ ಒಂದ್ಸತ ಆ ಒಂದು ಚಿಹ್ನೆಗಳನ್ನ ಹಾಕಿ ಪರಿಶೀಲನೆ ಮಾಡ್ಬೇಕು, ಅದನ್ನ ಚೆಕ್ ಮಾಡ್ಬೇಕು. ಸೊ ಯಾವ್ದು ಸರಿಯಾಗಿ ಬರುತ್ತೆ ಅದನ್ನ ತಾವು ಆನ್ಸರ್ ಆಗಿ ಕನ್ಸಿಡರ್ ಮಾಡ್ಬೇಕು. ಸೊ ಡೈರೆಕ್ಟ್ ಆಗಿ ಆಪ್ಷನ್ ಸಿ ಅನ್ನ ಈಗ ತಾವು ಟ್ರೈ ಮಾಡಿ. ಸೊ ಆಪ್ಷನ್ ಸಿ ಅನ್ನ ಟ್ರೈ ಮಾಡಿದಾಗ ಆಪ್ಷನ್ ಸಿ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಇಂಟು ಮೈನಸ್ ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ. ಸೊ 5ನ ಬರೀರಿ, 5 ಇಂಟು 2 ಅದಾದ್ಮೇಲೆ ಮೈನಸ್ ಕೊಟ್ಟಿದ್ದಾರೆ, -6 ನೆಕ್ಸ್ಟ್ ಇಸ್ ಈಕ್ವಲ್ ಟು 4. ಓಕೆ, ಇದನ್ನ ಸಾಲ್ವ್ ಮಾಡಿ 5 2 10 ಬರುತ್ತೆ. ನೆಕ್ಸ್ಟ್ -6 ಇಸ್ ಈಕ್ವಲ್ ಟು 4 ಕೊಟ್ಟಿದ್ದಾರೆ. ಇಲ್ಲಿ 6 10 - 6 ಅಂತ ಹೇಳಿದ್ರೆ 4 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಇದು 4 ಇದೆ. ಸೊ ಇಲ್ಲೇ LHS ಇಸ್ ಈಕ್ವಲ್ ಟು RHS ಬರುತ್ತೆ. ಸೊ ಆ ಕಾರಣಕ್ಕಾಗಿ ಇದರ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಈ ಒಂದು ಚಿಹ್ನೆ ಕೂಡ ಸಾಲ್ವ್ ಮಾಡಿ, ಇದನ್ನು ಕೂಡ ಆಸ್ ಇಟ್ ಈಸ್ ಸಾಲ್ವ್ ಮಾಡಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ಈ ಒಂದು ಮಾದರಿ ಸರಿಯಾಗಿ ಬರುತ್ತೆ. ಇದನ್ನ ತಾವು ಒಂದೊಂದಾಗಿ ಚೆಕ್ ಮಾಡಿ ಸಾಲ್ವ್ ಮಾಡಿದ್ರೆ ತಮಗೆ ಈಸಿಯಾಗಿ ಆನ್ಸರ್ ಇದಕ್ಕೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಈ ಪ್ರಶ್ನೆಯನ್ನು ಕೂಡ ತಾವು ಸುಲಭವಾಗಿ ಸಾಲ್ವ್ ಮಾಡಬಹುದು. ಇಲ್ಲಿ ಮೊದಲನೇದಾಗಿ 6 ಡಿವೈಡೆಡ್ ಬೈ 3. ನೆಕ್ಸ್ಟ್ ಎರಡನೇದು ಇಂಟು 7. ನೆಕ್ಸ್ಟ್ ಗ್ರೇಟರ್ ದೆನ್ 10 ಕೊಟ್ಟಿದ್ದಾರೆ. 6 ಡಿವೈಡೆಡ್ ಬೈ 3 ಫಸ್ಟ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿ. ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿ ನೆಕ್ಸ್ಟ್ ಅದನ್ನ ಡಿವೈಡ್ ಮಾಡಿ, ಡಿವಿಷನ್ ಫಸ್ಟ್ ಮಾಡಿ, ಡಿವಿಷನ್ ಮಾಡಿ. 3 1 3 2 ಬರುತ್ತೆ. ನೆಕ್ಸ್ಟ್ 7 2 14. ಓಕೆ, 14/10. ಓಕೆ, 14 ಬಿಗ್ಗರ್ ನಂಬರ್ ಇದೆ, 10 ಸ್ಮಾಲರ್ ನಂಬರ್ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಸೊ ಇದನ್ನು ಕೂಡ ತಾವು ಇದೇ ರೀತಿ ಸಾಲ್ವ್ ಮಾಡಿ. ಸೊ ಇಲ್ಲಿ ಆಪ್ಷನ್ ಸಿ ಬರುತ್ತೆ, 2 ಈಸ್ ಈಕ್ವಲ್ ಟು 9. ನೆಕ್ಸ್ಟ್ ಇಲ್ಲೇ ನಾವು ಇಂಟು ಸೈನ್ ಹಾಕಿ ಇಂಟು 2 ಪ್ಲಸ್ 6 ಬರೀರಿ. 2 ಸಾಲ್ವ್ ಮಾಡಿದಾಗ 9 2 18 ಆಯ್ತು, ಪ್ಲಸ್ 6 24 ಇದೆ. 24 ಇದೆ. 18 ಪ್ಲಸ್ 6 24 ಇಸ್ ಈಕ್ವಲ್ ಟು 24 ಬರುತ್ತೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೇ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಸೊ ಈ ಒಂದು ಮಿಸ್ ಆಗಿರುವಂತಹ ಬಾಕ್ಸ್ ನಲ್ಲಿ ಯಾವ್ದನ್ನ ಫಿಲ್ ಮಾಡಬಹುದು. ಸೊ ಇಲ್ಲಿ ತಾವು ನೋಡ್ತಾ ಇರುವಾಗ ಇದಕ್ಕೆ ಫಿಲ್ ಮಾಡಿದ್ರೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಅಲ್ಲಿ ಇಲ್ಲ, ಆಪ್ಷನ್ ಬಿ ಅಲ್ಲಿ, ಆಪ್ಷನ್ ಬಿ ಕೂಡ, ಆಪ್ಷನ್ 2 ಅಲ್ಲಿ ಕೂಡ ಅಷ್ಟು ಸರಿಯಾಗಿ ಇದ್ರ ಮೇಲೆ ಲೈನ್ ಕೂಡ ಹೋಗಿದೆ, ಒಂದು ಲೈನ್ ಕೂಡ ಹೋಗ್ಬೇಕು, ಮೇಲಿಂದ ಹಾದು ಹೋಗ್ಬೇಕು, ಕಾಣಿಸ್ಬೇಕು ಅದು. ಅದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 3 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಇದನ್ನ ಕೂಡ ತಾವು ಫಿಲ್ ಮಾಡಿ. ಸೊ ಇದನ್ನ ಫಿಲ್ ಮಾಡಿದಾಗ ಇದನ್ನ ಈ ರೀತಿ ಫಿಲ್ ಮಾಡಿ, ಈ ರೀತಿ ಫಿಲ್ ಮಾಡಿ, ಈ ರೀತಿ ಫಿಲ್ ಮಾಡಿದಾಗ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಇದನ್ನ ಕೊಟ್ಟಿದ್ದಾರೆ, ಬಟ್ ಇದನ್ನ ಅಪೋಸಿಟ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಇದನ್ನ ಕಂಪ್ಲೀಟ್ ಮಾಡ್ಬೇಕು, ಈ ಒಂದು ಥಾಟ್ ಅನ್ನ ಕಂಪ್ಲೀಟ್ ಮಾಡಬೇಕು. ಸೊ ಅದಕ್ಕೆ ಸರಿಯಾಗಿ ಹೋಲುವಂತಹ ಚಿತ್ರ ಅಂತ ಹೇಳಿದ್ರೆ ಆಪ್ಷನ್ 4 ಇದಕ್ಕೆ ಸರಿಯಾದಂತಹ ಹೋಲುವಂತಹ ಚಿತ್ರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಇದನ್ನ ಕೂಡ ತಾವು ಸಾಲ್ವ್ ಮಾಡಿ. ಸೊ ಇಲ್ಲಿ ಕೂಡ ಇದರ ಒಂದು ಅಪೋಸಿಟ್, ಇದನ್ನ ಯಾವ ರೀತಿ ಇದರ ಅಪೋಸಿಟ್ ಚಿತ್ರ ಕೊಟ್ಟಿದ್ದಾರೆ. ಸೊ ಇದರ ಅಪೋಸಿಟ್ ಚಿತ್ರ ಇದು ಬರುತ್ತೆ. ಅದಾದ ನಂತರ ಮತ್ತೆ ಸರ್ಕಲ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 4, ಇದಕ್ಕೂ ಕೂಡ ಆಪ್ಷನ್ 4 ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಇಲ್ಲೂ ಕೂಡ ತಾವು ಚಿತ್ರದಲ್ಲಿ ನೋಡ್ತಾ ಇರುವ ಹಾಗೆ ಕಾರ್ನರ್ಸ್ ಅಲ್ಲಿ ಫಿಲ್ ಮಾಡಿದ್ರೆ ಇಲ್ಲೂ ಕೂಡ ಈ ಕಾರ್ನರ್ ಅಲ್ಲಿ ಫಿಲ್ ಆಗಿದೆ, ಇಲ್ಲಿ ಈ ಕಾರ್ನರ್ ಅಲ್ಲಿ ಫಿಲ್ ಆಗಿದೆ, ಸೊ ಇಲ್ಲಿ ಈ ಕಾರ್ನರ್ ಅಲ್ಲಿ ಫಿಲ್ ಆಗಿದೆ. ಸೊ ಇಲ್ಲಿ ಲಾಸ್ಟ್ ಕಾರ್ನರ್ ಅಲ್ಲಿ ಫಿಲ್ ಆಗಿರುವಂತಹ ಚಿತ್ರವನ್ನ ನಾವು ಹುಡುಕ್ಬೇಕು. ಒಂದು ಚಿತ್ರದಲ್ಲಿ ಒಂದೇ ಶೇಡ್ ಇರಬೇಕು. ಸೊ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಆಪ್ಷನ್
ಈ ಒಂದು ಆಪ್ಷನ್ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಒಂದು ಕ್ಲಾಸ್ ನಲ್ಲೂ ಕೂಡ ಉಳಿದಂತಹ ಕೀ ಆನ್ಸರ್ ಗಳನ್ನ ಮತ್ತೆ ಈ ಜಿಮ್ಯಾಟ್ ಗೆ ಸಂಬಂಧಪಟ್ಟಂತಹ ಮತ್ತೆ ಕೀ ಉತ್ತರಗಳನ್ನ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.